ಅಪ್ಪ ಬರ್ದಿರೋದು ಹಾಡು. ಬರೆಯಕ್ಕೆ ಸಾಧ್ಯ ಆಯ್ತು ಅದು ಕೇವಲ ರಾಮನ ಕೃಪೆ ಅಂತ ಹೇಳಬೇಕು. ಇಟ್ ಮೀನ್ಸ್ ಅ ಲಾಟ್. ಶಿ ಇಸ್ ಎ ಪ್ರೊಫೆಷನಲ್ ಸಿಂಗರ್. ನನಗೆ ವೈರಲ್ ಫೀವರ್ ಆಗಿತ್ತು, ಬಟ್ ಈ ಹಾಡ್ ಹಾಡ್ದೆ ಮತ್ತೆ ವೈರಲ್ ಫೀವರ್ ಆಯ್ತು. ಸಾಧ್ಯವಾದಷ್ಟು ನಾನೇ ಹಾಡ್ತೀನಿ ಸರ್. ಒಂದು ಇಮೋಷನಲ್ ಆಗಿ ಕೂತ್ಕೊಂಡು ದೇವರದಾನೆ ಅಂತ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಅಲ್ಲಿ ಮಾಧ್ಯಮ ಹುಡುಕ್ತಾ ಇದ್ವಿ. ಆಕಾಶದಲ್ಲಿ ಎಗರೋ ಹಾಗೆ ಮಾಡಿದ್ದಾರೆ. ಈ ಹಾಡು ಹೇಗಾಯ್ತು ಅಂತ ನಂಗೊಂದು ಜಾತಿ ಮತ ಧರ್ಮಗಳನ್ನ ನಾವು ಟಚ್ ಮಾಡದೆ ನಮ್ಮ ರಾಮನ ಮೇಲೆ ಮಾತ್ರ ಬರ್ದಿರೋದು. ಎಲ್ಲರಿಗೂ ಶ್ರೀರಾಮನ ಕೃಪೆ ಇರ್ಲಿ. ಎಲ್ರಿಗೂ ನಮಸ್ಕಾರ. ನನಗೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂತಂದ್ರೆ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೂತು ನನ್ನ ಮೊದಲನೇ ಕಂಪೋಸಿಷನ್ ಇದು. ಚಿಕ್ಕದಾಗಿ ನನ್ ಖುಷಿಗೆ ಮಾಡ್ಕೋತಿದ್ದೆ, ಬಟ್ ಮೊದಲನೇದಾಗಿ ನಾನು ರಿಲೀಸ್ ಮಾಡಿ ಹಾಡಿ ಅದು ಈ ಮಟ್ಟಕ್ಕೆ ಬರುತ್ತೆ ಅಂತ ನಾನು ಖಂಡಿತ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಸೊ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪೂಜಾ ಮ್ಯಾಮ್, ಥ್ಯಾಂಕ್ ಯು ಮನೋಜ್ ಸರ್. ಈ ಹಾಡು ಹೇಗಾಯ್ತು ಅಂತ ನಂಗೊಂದು ಪರ್ಟಿಕ್ಯುಲರ್ ಟೈಮ್ ಲೈನೇ ಹೇಳಕ್ ಆಗ್ತಾ ಇಲ್ಲ, ಯಾಕಂತಂದ್ರೆ ಮೊದಲು ಒಂಥರ ಅಪ್ಪ ಬರ್ದಿರೋದು ಹಾಡು, ರಾಘವೇಂದ್ರ DN ಅಂತ. ಸೊ ಒಂಥರ ಹೇಳ್ತಾರಲ್ವಾ, ಏನೋ ಡಿವೈನ್ ಇಂಟರ್ವೆನ್ಷನ್ ಅಂತ. ಹಾಗಾಗಿ ಅಪ್ಪ ಬರೆದ್ರು ಹಾಡು, ಕೊನೆಗೆ ನಾನ್ ಇನ್ನೇನೋ ಏನೋ ಫ್ರೇಮ್ ಮಾಡ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳಿ ತಳ್ಳಿ 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 ಕೊನೆಗೆ ನಾನು ಇಲ್ಲ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡೆ. ಸೊ ಮೊದಲನೇ ರಫ್ ಏನ್ ಟ್ಯೂನ್ ಮಾಡಿದ್ದು ಅದು 5 ನಿಮಿಷದಲ್ಲಿ ಇಟ್ ವಾಸ್ ಡನ್. ಆಮೇಲಿಂದ ಮತ್ತೆ ಅದನ್ನ ಸ್ವಲ್ಪ ದಿನಗಳು ಬಿಟ್ಟು ಮತ್ತೆ ಇನ್ ಫೈನಲ್ ಆಗಿ ಮಾಡ್ಬೇಕು ಅಂತ ಹೇಳಿ ಕೂತ್ಕೊಂಡು ಒಂದಷ್ಟು ಹಿಂಗಿಂಗ್ ಲೇಯರ್ಸ್ ಬರ್ಬೋದು, ಇಷ್ಟು ಕೋರಸ್ ಬರ್ಬೋದು ಅಂತ ಒಂದು ಫೈನಲ್ ಪ್ಲಾನಿಂಗ್ ಮಾಡಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ದ ಎಂಟೈರ್ ಸಾಂಗ್ ವಾಸ್ ಫಿನಿಶ್ಡ್. ಫ್ರೇಮಿಂಗ್ ಹೇಳಿ ರೆಕಾರ್ಡಿಂಗ್ ಕೂಡ ಅಷ್ಟೇ, ಕೋರಸ್ಗೆ ಟೈಮ್ ಆಯ್ತು, ಆದ್ರೆ ನಾ ಹಾಡಿದ್ದು ನನಗೆ ವೈರಲ್ ಫೀವರ್ ಆಗಿತ್ತು, ಬಟ್ ಈ ಹಾಡ್ ಹಾಡ್ದೆ ಮತ್ತೆ ವೈರಲ್ ಫೀವರ್ ಆಯ್ತು. ಸೊ ಒಂಥರ ಥ್ರೂ ಔಟ್ ದ ಜರ್ನಿ ಆಫ್ ದ ಸಾಂಗ್ ಎಲ್ಲಾನು ಒಂದು ಶ್ರೀರಾಮನ ದಯೆ ಅಂತಾನೆ ಹೇಳ್ಬೋದು. ಮತ್ತೆ ನಂಗೆ ಮ್ಯೂಸಿಕ್ ಬಂದಿರೋದೇನೆ ನಮ್ಮಮ್ಮನಿಂದ. ನಮ್ಮಮ್ಮ ಎಲ್ರಿಗೂ ಗೊತ್ತಿರ್ಬೋದು, ಅವರು ಪ್ಲೇ ಬ್ಯಾಕ್ ಸಿಂಗರ್ ಶುಭಾ ರಾಘವೇಂದ್ರ ಅಂತ ಹೇಳಿ. ಸೊ ಅವರು ನಾನು ಚಿಕ್ಕವಳಿಂದ ಮನೆಯಲ್ಲಿ ಅಂತೂ ಗಮಕದಿಂದ ಹಿಡಿದು ಗಮಕ, ದೇವ್ರನಾಮ, ಭಾವಗೀತೆ, ರಂಗಗೀತೆ, ಜನಪದ ಗೀತೆ ಎಲ್ಲಾನು, ಪ್ಲಸ್ ನಾನು ಮುಂದಕ್ಕೆ ಫಿಲ್ಮ್ ಸಾಂಗ್ಸ್ ಇರ್ಬೋದು ಮತ್ತೆ ವೆಸ್ಟರ್ನ್ ಜಾನರ್ಸ್ ಎಲ್ಲಾನು ಕೇಳಿ ಕಲ್ತು ಆ ಒಂದು ಏನ್ ಇತ್ತು ಅದೆಲ್ಲಾನು ಪ್ರಾಬಬ್ಲಿ ಈ ಸಾಂಗ್ ಅಲ್ಲಿ ಆಚೆ ಬಂದಿದೆ ಅಂತ ಅನ್ಕೋತೀನಿ. ಇನ್ನು ಮುಂದೆ ಹೋಗ್ಬೇಕು, ಮುಂದೆ ಇನ್ನೊಂದಷ್ಟು ಹಾಡುಗಳನ್ನ ಮಾಡ್ಬೇಕು ಅಂತ ತುಂಬಾ ಹುಮ್ಮಸ್ಸಿದೆ. ಮತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲರೂ ಹೇಗೆ ಅಂತಂದ್ರೆ ಏನೇ ಕಷ್ಟ ಬಂದ್ರು ನಾವು ಬಾಟಮ್ ರಾಕ್ ಅಲ್ಲಿ ಇದ್ರು ದೇವ್ರದಾನೆ ಅಂತ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಅಲ್ಲಿ ಬರೋದು. ಸೊ ಆ ಒಂದು ದೇವರ ಕೃಪೆಯಿಂದಾನೇ ನನ್ಗೂ ಬಂತು ಅಂಡ್ ಇಷ್ಟೆಲ್ಲ ಆಗ್ತಾ ಇದೆ ಅಂತ ನಂದು ಬಿಲೀಫ್ ಕೂಡ. ಇನ್ನೇನು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರು ಬಂದಿದ್ದಕ್ಕೆ. ಎಲ್ರು ಹಾಡ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಮತ್ತೆ ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನು 10 ಲ್ಯಾಂಗ್ವೇಜಸ್ ಅಲ್ಲಿ ಹಾಡು ಬರೋದಿದೆ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹರಿಯಾಣ್ವಿ, ಬೆಂಗಾಲಿ, ಅದೆಲ್ಲಾನು ಇನ್ನು ಡೀಟೇಲ್ಸ್ ಇವ್ರಿಬ್ರು ಹೇಳ್ತಾರೆ. ಸಾಧ್ಯವಾದಷ್ಟು ನಾನೇ ಹಾಡ್ತೀನಿ ಸರ್. ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್ ಇಟ್. ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನಿಜವಾಗ್ಲೂ ಸಾಂಗ್ ಇಷ್ಟ ಆದ್ರೆ ಒಂದು ಸಣ್ಣ ಚಪ್ಪಾಳೆಗೋಸ್ಕರ ಕಾಯ್ತಾ ಇದೀವಿ ನಾವು. ಇಟ್ ಮೀನ್ಸ್ ಅ ಲಾಟ್. ಯಾಕಂದ್ರೆ ನೀವೆಲ್ಲರೂ ನಿಮ್ಮ ಅಭಿಪ್ರಾಯಗಳು ಈ ಒಂದು ಸಾಂಗ್ಗೆ ತುಂಬಾ ಮುಖ್ಯ ಆಗುತ್ತೆ. ಅದು ಜನರಿಗೆ ತಲುಪಿಸೋ ಮಾಧ್ಯಮ ಕೂಡ ನೀವೇ ಆದ್ರಿಂದ ನಿಮ್ಮ ಫೀಲಿಂಗ್ಸ್ ನಮಗೆ ತುಂಬಾ ಮುಖ್ಯ. ಈಗ ಸಾಂಗ್ ಅಂತ ಬಂದಾಗ ನಾನು ವೃತ್ತಿಪರ ಒಬ್ಬ ಬಿಸ್ನೆಸ್ ಮ್ಯಾನ್, ಆದ್ರೆ ಪ್ರವೃತ್ತಿಯಲ್ಲಿ ನಾನು ನನ್ನ ವೈಫ್ ಮತ್ತೆ ಮಗಳು ಇಬ್ರು ಮ್ಯೂಸಿಷಿಯನ್ಸ್ ಆದ್ರಿಂದ ನನಗೂ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನ ತೊಡಗಿಸ್ಕೊಂಡಿದ್ದೀನಿ. ತುಂಬಾ ನನಗೆ ಎಲ್ಲಾದ್ರೂ ಇಮೋಷನಲಿ ಕನೆಕ್ಟ್ ಆದಾಗ ಮಾತ್ರನೇ ನಾನು ಬರಿತೀನಿ. ಇಂಗ್ಲಿಷಲ್ಲಿ ಆಗ್ಲಿ ಹಿಂದಿಯಲ್ಲಿ ಆಗ್ಲಿ ಬರಿತೀನಿ. ಯಾಕಂದ್ರೆ ಕನ್ನಡದಲ್ಲಿ ಬರೆಯುವಷ್ಟು ಧೈರ್ಯ ಇಲ್ಲ, ಯಾಕಂದ್ರೆ ತುಂಬಾ ಜನ ಪ್ರಬುದ್ಧರಿದ್ದಾರೆ ಕನ್ನಡದಲ್ಲಿ ಬರೆಯೋದಿಕ್ಕೆ. ಹಾಗಾಗಿ ಧೈರ್ಯ ಮಾಡಲ್ಲ ನಾನು, ಆದ್ರೆ ಬರಿತಾ ಇರ್ತೀನಿ ಆಗಾಗ. ಈ ಸಾಂಗ್ ಬಂದಾಗ ನಾವು ಆಕ್ಚುಲಿ ಒಂದು ದೊಡ್ಡ ವ್ಯಕ್ತಿಯ ಕವಿತೆಯನ್ನ ಮಾಡಬೇಕು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿರೋದು ಈ ಒಂದು ಯೋಚನೆನ. ಆದ್ರೆ ಅದು ಆ ಕವಿತೆ ಬೇರೆ ಯಾರೋ ಮಾಡ್ತಾ ಇದಾರೆ ಅಂತ ಗೊತ್ತಾದ ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ತುಂಬಾ ಒಂದು ಇಮೋಷನಲ್ ಆಗಿ ಕೂತ್ಕೊಂಡು ಇದನ್ನ ನಾನೇ ಬರೆದು ಬಿಡ್ತೇನೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆದ್ರೆ ವಿತಿನ್ 2 hours ನನಗೆ ಬರೆಯಕ್ಕೆ ಆಯ್ತು. ಈವೆಂದು ನಾನೊಬ್ಬ ಪ್ರೊಫೆಷನಲ್ ಲಿರಿಸಿಸ್ಟ್ ಅಲ್ಲದೆ ಹೋದ್ರು ಕೂಡ
ಬರೆಯಕ್ಕೆ ಸಾಧ್ಯ ಆಯ್ತು. ಅದು ಕೇವಲ ರಾಮನ ಕೃಪೆ ಅಂತ ಹೇಳಬೇಕು. ಇದನ್ನ ಯಾರೋ ಒಬ್ರು ಸ್ವರ ಸಂಯೋಜನೆ ಮಾಡೋ ಬದಲು ಶಿ ಈಸ್ ಎ ಪ್ರೊಫೆಷನಲ್ ಸಿಂಗರ್ ಆಲ್ರೆಡಿ. ಸರಿಗಮಪ ಸೆಮಿಫೈನಲಿಸ್ಟ್ ತನುಶ್ರೀ, ಹಾಗೇನೆ ಸಾಕಷ್ಟು ಈಗಾಗಲೇ ಮೂವೀಸ್ಗೆ ಟ್ರ್ಯಾಕ್ ಹಾಡಿದ್ದಾಳೆ, ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಈ ಒಂದು ಎಕ್ಸ್ಪ್ಲೋರ್ ಅನ್ನೋದನ್ನ ತುಂಬಾ ಮಾಡ್ತಾ ಇರ್ತಾಳೆ ಮ್ಯೂಸಿಕ್ ಅಲ್ಲಿ. ಹಾಗಾಗಿ ಅವಳಿಗೆ ನಾನು ಹೇಳಿದೆ, ಇದು ರಾಮಂದು ನಾವೇ ಮಾಡೋಣ, ನೀನೇ ಸಂಯೋಜನೆ ಮಾಡು ಅಂತ ಕೊಟ್ಟಾಗ ಆ ಚಾಲೆಂಜ್ನ ಸ್ವೀಕರಿಸಿ ಅವಳು ತನ್ನ ಮೊದಲನೇ ಅಫಿಷಿಯಲ್ ಕಂಪೋಸಿಷನ್ ಇದು ಹಿಂದಿಯಲ್ಲಿ. ಸೊ ಅದನ್ನು ಮಾಡಿದ್ದಾಳೆ. ಅದ ನಂತರ ನಾವು ಅದನ್ನ ಯಾವಾಗ ಈ ಒಂದು ವಿಡಿಯೋನ ರೆಡಿ ಮಾಡಿ ಶೂಟ್ ಎಲ್ಲ ಮಾಡಿದ ಮೇಲೆ ನಾವು ಹೇಗೆ ಇದನ್ನ ಜನರಿಗೆ ನಮ್ಗೆ ಗೊತ್ತಾಯ್ತು, ಇದು ವಿ ಹ್ಯಾವ್ ಡನ್ ಸಮಥಿಂಗ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಟು ದ ಪಬ್ಲಿಕ್ ಅಂತ. ಮಾಧ್ಯಮ ಹುಡುಕ್ತಾ ಇದ್ವಿ ನಾವು ದೊಡ್ಡ ಮಟ್ಟದಲ್ಲಿ ಇದನ್ನ ಜನರಿಗೆ ತಲುಪಿಸ್ಬೇಕು ಅಂತ. ಬಿಕಾಸ್ ಇಟ್ ಇಸ್ ನಾಟ್ ಅಬೌಟ್ ಮನಿ ಆರ್ ಇಟ್ ಇಸ್ ನಾಟ್ ಅಬೌಟ್ ಫೇಮ್. ಇದು ಒಂದು ಇಮೋಷನ್ ನಾವು ಸ್ಪ್ರೆಡ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇದನ್ನ. ಹಾಗಾಗಿ ಹುಡುಕ್ತಾ ಇರುವಾಗ ನನಗೆ ನನ್ನ ಗೆಳತಿ ಮತ್ತೆ ಗೆಳೆಯ ಏಸೆನ್ ಡಿಜಿಟಲ್ ಮೀಡಿಯಾ ಅವರ CEO ಮನೋಜ್ ಮತ್ತು ಪೂಜಾ ಇಬ್ಬರು ನಾವು ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವರು ತನುಶ್ರೀ ಮತ್ತೆ ಶುಭಾ ಅವ್ರನ್ನ ಒಂದ್ ರೀತಿ ಕೆರಿಯರ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆಗ್ಲೇ. ಅವ್ರಿಗೆ ಗೊತ್ತಾದ ತಕ್ಷಣ ಈ ಪ್ರಾಡಕ್ಟ್ ನೋಡಿದ ತಕ್ಷಣನೇ ಇಲ್ಲ, ನಾವೇ ಇದನ್ನ ಮಾರ್ಕೆಟ್ ಮಾಡ್ತೀವಿ, ನಾವೇ ಇದನ್ನ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ತಗೊಂಡು ತಕ್ಷಣ ವೇಲು ಸರ್ನ ಮೀಟ್ ಮಾಡಿದ್ರು ಅವರು. ಅಂಡ್ ವೇಲು ಸರ್ ಅವರು ಅದನ್ನ ಬಹುಶಃ ಒಂದು ನೆಲದ ಮೇಲೆ ಇರ್ತಕ್ಕಂಥ ಒಂದು ಹಕ್ಕಿನ ರೆಕ್ಕೆ ಪುಕ್ಕ ಕೊಟ್ಬಿಟ್ಟು ಒಂದೇ ಸಲಿಗೆ ಆಕಾಶದಲ್ಲಿ ಎಗರೋ ಹಾಗೆ ಮಾಡಿದ್ದಾರೆ. ಅವರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಕೂಡ ಸಾಕಾಗಲ್ಲ. ಯಾಕಂದ್ರೆ ಒಬ್ಬ ಜೆನ್ಯೂನ್ ಮನುಷ್ಯ ಅಂದ್ರೆ, ನಾನು ಲಾಸ್ಟ್ 2 days ಇಂದ 3 days ಇಂದ ತುಂಬಾ ಇಂಟೆನ್ಸ್ ಆಗಿ ಅವ್ರ ಜೊತೆಗೆ ನಾನು ಇಂಟರಾಕ್ಟ್ ಮಾಡ್ತಾ ಇದ್ದೀನಿ. ಅವರ ಇಮೋಷನ್ಸ್ ನ ನೋಡಿದಾಗ ಎಲ್ಲೂ ಏನೋ ಒಂದು ಬಿಸ್ನೆಸ್ ಮೆನ್ ಜೊತೆಗೆ ಮಾತಾಡ್ತಾ ಇದೀನಿ ಅಂತ ಅನ್ಸ್ಲಿಲ್ಲ. ಒಬ್ಬ ತೀರಾ ಒಳ್ಳೆ ಹೃದಯ ಇರುವಂತಹ, ಮತ್ತೆ ತನ್ನ ಧರ್ಮದ ಬಗ್ಗೆ, ತನ್ನ ಅಸ್ತಿತ್ವದ ಬಗ್ಗೆ, ತನ್ನ ರೂಟ್ಸ್ ಬಗ್ಗೆ ಅತ್ಯಂತ ಕಳಕಳಿ, ಹೆಮ್ಮೆ ಮತ್ತು ಪೊಸೆಸಿವ್ ಆಗಿರುವಂತಹ ಒಬ್ಬ ವ್ಯಕ್ತಿನ ನೋಡಿದ್ದೀನಿ. ಅಂತಹ ಒಂದು ವ್ಯಕ್ತಿಯಿಂದ ನಮ್ಮ ಹಾಡು ಇವತ್ತು ನಿಮ್ವರೆಗೂ ತಲುಪ್ತದೆ ಅಂದ್ರೆ ಅದು ನಾವು ಬಹುಶಃ ರಾಮನ ಕೃಪೆ ನಮ್ಮ ಮೇಲೆ ಖಂಡಿತ ಇದೆ ಅಂತ ಅನಿಸ್ತಾ ಇದೆ. ಈ ಹಾಡು ಅಫ್ಕೋರ್ಸ್ ತನುಶ್ರೀ ಈಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾವು ಅವಳು 2nd year CS ಮಾಡ್ತಿದ್ದಾಳೆ. ಆದ್ರೆ ಅವಳ ಕಂಠ ಬಂದು ನನ್ನ ವೈಫ್ ಶುಭಾ ರಾಘವೇಂದ್ರ, ನೀವೆಲ್ಲರೂ ಕೇಳಿರ್ತೀರ, ಜನಪದ ದನಿ, ಕರ್ನಾಟಕದ ಅತ್ಯಂತ ಶ್ರೇಷ್ಠ ಹೆಣ್ಣು ದನಿಯಲ್ಲಿ ಒಂದು ಅಂತ ಹೇಳ್ಬೋದು ಜನಪದಕ್ಕೆ. ಹಾಗಾಗಿ ಅವಳಿಂದನೇ, ತಾಯಿಯಿಂದ ಬಂದಿದೆ ಅಂತ ಅನ್ಕೊಳ್ತೀನಿ ಬಳುವಳಿ ಅದು. ಈ ಒಂದು ಹಾಡನ್ನ ತಾವೆಲ್ಲರೂ ದಯವಿಟ್ಟು, ಇದು ತುಂಬಾ ಈ ಹಾಡಿನ ಬಗ್ಗೆ ಒಂದು ಮಾತು ಹೇಳಬೇಕು. ಯಾವುದೇ ಜಾತಿ, ಮತ, ಧರ್ಮಗಳನ್ನ ನಾವು ಟಚ್ ಮಾಡದೆ ನೀವು ಗಮನಿಸಿದ್ರೆ ಲಿರಿಕ್ಸ್ನ, ಕೇವಲ ನಮ್ಮ ಸನಾತನ, ನಮ್ಮ ಹಿಂದುತ್ವ ಮತ್ತು ನಮ್ಮ ರಾಮನ ಮೇಲೆ ಮಾತ್ರ ಬರ್ದಿರೋದು. ದ ಹೋಲ್ ಫಿಲಾಸಫಿ ಆಫ್ ರಾಮ ಏನು, ದ ಹೋಲ್ ಫಿಲಾಸಫಿ ಆಫ್ ಸನಾತನ ಧರ್ಮ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು ಅಂದ್ರೆ ಇಟ್ಸ್ ಆಲ್ ಅಬೌಟ್ ಪಾಸಿಟಿವಿಟಿ. ಕೇವಲ ಪಾಸಿಟಿವಿಟಿ 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 ಅಷ್ಟೇ ಅದರಲ್ಲಿರೋದು. ಹಾಗಾಗಿ ಆ ಒಂದು ಗುಣಗಳನ್ನ ನಾವು ಅಲ್ಲಿ ತೋರಿಸಿದ್ವಿ. ಎಷ್ಟು ಜನ ನಂಗೊಂದು ಮಾತು ಕೇಳಿದ್ರು, ಇಲ್ಲಿ ಕಲ್ಕತ್ತಾಕ ಕಾಳಿ ಅಂತೀರಾ, ಕೇದಾರ್ ಬದ್ರಿಕ ಡಮರು ಅಂತ, ಕೇದಾರ್ನಾಥ್ಕ ಡಮರು, ಬದ್ರಿನಾಥ್ಕ ಸುದರ್ಶನ್, ಯಾಕೆ ಇವೆಲ್ಲ ಬಂತು ರಾಮನ್ ಬಗ್ಗೆ ಹಾಡಲ್ಲಿ ಅಂತ ಕೇಳಿದ್ರು. ಆದ್ರೆ ಅದು ಸನಾತನಿಯಾಗಿ ಹಿಂದುತ್ವ, ಹಿಂದೂ ಅಂದ್ರೆ ಬರೀ ರಾಮ ಬರೀ ಕೃಷ್ಣ ಅಲ್ಲ. ನಾವು ಮೇಲೆ ಟಾಪ್ ಇಂದ, ಭಾರತ ದೇಶದ ಟಾಪ್ ಬದ್ರಿನಾಥ್ ಕೇದಾರ್ನಾಥ್ ಇಂದ ಹಿಡಿದು ಬಂದಾಗ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಕೂಡ ನಾವು ಯಾವುದೋ ಒಂದು ರೂಪದಲ್ಲಿ ನಮ್ಮ ಹಿಂದುತ್ವನ ಕಂಡುಕೊಳ್ತಾ ಇದೀವಿ, ನಮ್ಮ ಸನಾತನ ಕಂಡುಕೊಳ್ತಾ ಇದೀವಿ. ಇವತ್ತು ರಾಮ ನಮ್ಮನ್ನೆಲ್ಲರನ್ನು ಯುನೈಟ್ ಮಾಡಿದ್ದಾನೆ. ಎಲ್ಲ ಒಂದೇ ಕಡೆ ಕೇಂದ್ರ ಬಿಂದುವಾಗಿ ನಾವು ಅಯೋಧ್ಯೆಗೆ ಸೇರ್ಬೇಕು, ಅಯೋಧ್ಯೆ ಕಡೆ ನೋಡ್ಬೇಕು ಅಂತ ಅನ್ಕೊಳ್ತೇವೆ ಅನ್ನೋ ತರಹ ಆಗಿದೆ. ಹಾಗಾಗಿ ಎಲ್ಲರಿಗೂ ಶ್ರೀರಾಮನ ಕೃಪೆ ಇರ್ಲಿ, ನಿಮ್ಮೆಲ್ಲರ ಬಾಳು ತುಂಬಾ ಹಸಿರಾಗಿರ್ಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಮೈಕ್ನ ನಾನು ಮತ್ತೆ ವಾಪಸ್ ವೇಲು ಸೇರ್ಕೊಡ್ತಾ ಇದ್ದೀನಿ.